ಇನ್ನು ಜಾರಿಯಾಗದ ನೂತನ ಎಸ್ಒಪಿ, ಟ್ರೆಕ್ಕಿಂಗ್ಗೆ ತೆರವಾಗದ ನಿರ್ಬಂಧ, ಅಸಮಾಧಾನ ಹೊರಹಾಕಿದ ಚಾರಣಿಗರು. ಚಾಲಕನ ನಿಯಂತ್ರಣ ತಪ್ಪಿದ ಕಾರು ಆಟೋಗೆ ಡಿಕ್ಕಿಯಾಗಿ ಭೀಕರ ಅಪಘಾತ, ಮಹಿಳೆ ದಾರುಣ ಸಾವು. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಕಾರು ಚಾಲಕನ ಅವಾಂತರ, ಪ್ರಯಾಣಿಕರಲ್ಲಿ ಕೆಲಕಾಲ ಆತಂಕ ಸೃಷ್ಟಿ, ಚಾಲಕನನ್ನು ವಶಕ್ಕೆ ಪಡೆದ ಪೊಲೀಸರು. ನಾನು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಬಿಡುವುದಿಲ್ಲ, ಸಮುದಾಯಕ್ಕೆ ನನ್ನ ಕೈಲಾದ ಸಹಕಾರ ನೀಡುವೆ, ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ರಾಜ್ಯ ಸರ್ಕಾರ ರಾಜ್ಯದಾದ್ಯಂತ ಟ್ರೆಕ್ಕಿಂಗ್ ಚಟುವಟಿಕೆಗಳಿಗೆ ತಾತ್ಕಾಲಿಕ ಬ್ರೇಕ್ ಹಾಕಿತ್ತು. ಚಾರಣಿಗರ ಸುರಕ್ಷತೆ ಮತ್ತು ಹಿತದೃಷ್ಟಿಯಿಂದ ಹೊಸ ಎಸ್ಒಪಿ ಜಾರಿಗೆ ತರುವವರೆಗೆ ಟ್ರೆಕ್ಕಿಂಗ್ಗೆ ನಿರ್ಬಂಧ ಹೇರಲಾಗಿತ್ತು. ಆದರೆ ಇಷ್ಟು ದಿನ ಕಳೆದರೂ ಎಸ್ಒಪಿಯನ್ನ ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸದ ಕಾರಣ ರಾಜ್ಯದ ಹಲವೆಡೆ ಟ್ರೆಕ್ಕಿಂಗ್ ಇನ್ನೂ ಆರಂಭವಾಗಿಲ್ಲ. ಇದರಿಂದ ಚಾರಣ ಪ್ರಿಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತ ಶ್ರೇಣಿಯಲ್ಲಿ ಪ್ರವಾಸಕ್ಕೆ ತೆರಳಿದ್ದ ಕೇರಳ ಮೂಲದ 15 ವರ್ಷದ ಬಾಲಕಿ ಶ್ರೀನಂದನ ಪ್ರಪಾತಕ್ಕೆ ಬಿದ್ದು ದುರ್ಮರಣಕ್ಕೆ ಈಡಾಗಿದ್ರು. ಈ ದುರಂತದ ಬಳಿಕ ಎಚ್ಚೆತ್ತ ಅರಣ್ಯ ಇಲಾಖೆ ಚಾರಣಿಗರ ಸುರಕ್ಷತೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಹೊಸ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅನ್ನು ಜಾರಿಗೆ ತಂದಿದೆ. ನೂತನ ಎಸ್ಒಪಿಯನ್ನ ಸಂಪೂರ್ಣವಾಗಿ ಅನುಷ್ಠಾನಗೊಳಿಸುವವರೆಗೆ ರಾಜ್ಯದಾದ್ಯಂತ ಟ್ರೆಕ್ಕಿಂಗ್ ಚಟುವಟಿಕೆಗಳಿಗೆ ತಾತ್ಕಾಲಿಕ ನಿರ್ಬಂಧ ಹೇರಲಾಗಿದೆ. ಆದರೆ ಎಸ್ಒಪಿಯ ಅನುಷ್ಠಾನ ಪ್ರಕ್ರಿಯೆ ಇನ್ನೂ ಪೂರ್ಣಗೊಳ್ಳದ ಕಾರಣ ರಾಜ್ಯದ ಹಲವೆಡೆ ಟ್ರೆಕ್ಕಿಂಗ್ ಆರಂಭವಾಗಿಲ್ಲ. ಇತ್ತ ರಾಜಧಾನಿ ಬೆಂಗಳೂರಿಗರ ಅಚ್ಚುಮೆಚ್ಚಿನ ಟ್ರೆಕ್ಕಿಂಗ್ ತಾಣವಾಗಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸ್ಕಂದಗಿರಿ ಮತ್ತು ಕೈವಾರ ಬೆಟ್ಟಗಳಲ್ಲೂ ಚಾರಣ ಚಟುವಟಿಕೆಗಳು ಇನ್ನೂ ಆರಂಭವಾಗಿಲ್ಲ. ನಮ್ಮಲ್ಲಿ 2 ಕಡೆ ಚಾರಣದ ವ್ಯವಸ್ಥೆ ಇತ್ತು. ಒಂದು ಸ್ಕಂದಗಿರಿ, ಮತ್ತೊಂದು ಕೈವಾರ ಬೆಟ್ಟ, 2 ಕಡೆ. ಈಗೇನಾಗಿದೆ, ಕೆಲವೊಂದು ಚಾರಣಗಳಲ್ಲಿ ಕೆಲವು ದುರ್ಘಟನೆಗಳು ಸಂಭವಿಸಿದ್ರಿಂದ ಈ ರೀತಿ ದುರ್ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅಂತೇಳಿ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ನ ನಮ್ಮ ಡಿಪಾರ್ಟ್ಮೆಂಟಿಂದ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಗೆ ಬೇಕಾಗಿರೋಂಥ ಎಲ್ಲ ಕ್ರಮಗಳನ್ನ ನಾವು ತಗೊಂಡು ಇಂಪ್ಲಿಮೆಂಟ್ ಮಾಡಬೇಕಾಗಿರೋದ್ರಿಂದ ಅದಕ್ಕೆ ಸ್ವಲ್ಪ ಕಾಲಾವಕಾಶ ಅವಶ್ಯಕತೆ ಇರೋದ್ರಿಂದ ತಾತ್ಕಾಲಿಕವಾಗಿ ನಾವು ಚಾರಣಗಳನ್ನ 2 ಪ್ರದೇಶದಲ್ಲಿ ನಾವು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ದೀವಿ. 2 ಸ್ಕಂದಗಿರಿ ಮತ್ತು ಕೈವಾರ 2 ಕಡೆ ಚಾರಣ ನಡೀತಾ ಇತ್ತು ನಮ್ಮದು. 2 ಸಹ ನಾವು ತಾತ್ಕಾಲಿಕವಾಗಿ ನಿಲ್ಲಿಸಿದ್ದೀವಿ. 150 ಜನದ ಸ್ಲಾಟ್ ಇತ್ತು. ಅದು ಏನಾಗಿದೆ, ನಮ್ಮ ಎಸ್ಒಪಿನಲ್ಲಿ ಕೆಲವೊಂದು ಕಂಡೀಷನ್ಸ್ ಇದೆ. ಪ್ರತಿ 10 ಜನ ಟ್ರೆಕ್ಕರ್ಸ್ಗೆ ಒಬ್ಬ ಗೈಡ್ ಇರಬೇಕು. ಮತ್ತು ಇನ್ನೂ ಹಲವಾರು ಅದರಲ್ಲಿ ನಿಬಂಧನೆಗಳಿದ್ದಾವೆ. ಈ ಒಂದು ಚಾರಣಿಗರ ಸುರಕ್ಷತೆ ಉದ್ದೇಶದಿಂದ ಮಾಡಿರೋಂಥ ಎಸ್ಒಪಿ ಅದು. ಆ ಎಸ್ಒಪಿ ಕ್ರಮಗಳನ್ನೆಲ್ಲ ತೊಗೊಂಡು ಎನ್ಶೋರ್ ಮಾಡಿ ನಾವು ಆಮೇಲೆ ಟ್ರೆಕ್ಕಿಂಗ್ನ ಕಂಟಿನ್ಯೂ ಮಾಡಬೇಕಾಗಿರುತ್ತೆ. ಆ ಒಂದು ಉದ್ದೇಶದಿಂದ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ವಿ. ಸ್ಕಂದಗಿರಿ ಮತ್ತು ಕೈವಾರ ಬೆಟ್ಟಗಳಲ್ಲಿ ಪ್ರತಿದಿನ ಸುಮಾರು 150 ಜನರಿಗೆ ಟ್ರೆಕ್ಕಿಂಗ್ಗೆ ಅವಕಾಶ ಕಲ್ಪಿಸಲಾಗುತ್ತಿತ್ತು. ಆದರೆ ಹೊಸ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅನ್ನು ಇನ್ನೂ ಸಂಪೂರ್ಣವಾಗಿ ಅನುಷ್ಠಾನಗೊಳಿಸದ ಕಾರಣ 2 ಬೆಟ್ಟಗಳಲ್ಲಿ ಟ್ರೆಕ್ಕಿಂಗ್ಗೆ ಅವಕಾಶ ನೀಡಲಾಗುತ್ತಿಲ್ಲ. ಹೊಸ ಎಸ್ಒಪಿ ಪ್ರಕಾರ ಪ್ರತಿ 10 ಮಂದಿ ಚಾರಣಿಗರಿಗೆ ಒಬ್ಬ ಗೈಡ್ ಕಡ್ಡಾಯವಾಗಿರಬೇಕು. ಚಾರಣದ ಸಂಪೂರ್ಣ ಅವಧಿಯಲ್ಲಿ ಗೈಡ್ ಹಾಗೂ ಚಾರಣಿಗರು ಬೇಸ್ ಕ್ಯಾಂಪ್ನೊಂದಿಗೆ ನಿರಂತರ ಸಂಪರ್ಕದಲ್ಲಿ ಇರಬೇಕು. ಟ್ರೆಕ್ಕಿಂಗ್ ಮಾರ್ಗದ ಕೆಎಂಎಲ್ ಫೈಲ್ಗಳನ್ನು ಚಾರಣಿಗರ ಮೊಬೈಲ್ಗಳಲ್ಲಿ ಅಪ್ಲೋಡ್ ಮಾಡುವ ವ್ಯವಸ್ಥೆಯೂ ಇರಬೇಕು. ಇದರ ಜೊತೆಗೆ ಮೊಬೈಲ್ ನೆಟ್ವರ್ಕ್ ಲಭ್ಯವಿಲ್ಲದ ಬ್ಲಾಕ್ ಸ್ಪಾಟ್ಗಳನ್ನು ಗುರುತಿಸಿ ಅದರ ಬಗ್ಗೆ ಚಾರಣಿಗರಿಗೆ ಮುಂಚಿತವಾಗಿ ಮಾಹಿತಿ ನೀಡಬೇಕು. ಗೈಡ್ ಬಳಿ ಫಸ್ಟ್ ಏಡ್ ಕಿಟ್, ಟಾರ್ಚ್ ಸೇರಿದಂತೆ ಅಗತ್ಯ ಸುರಕ್ಷತಾ ಪರಿಕರಗಳು ಕಡ್ಡಾಯವಾಗಿ ಇರಬೇಕು. 60 ವರ್ಷ ಮೇಲ್ಪಟ್ಟವರು ಟ್ರೆಕ್ಕಿಂಗ್ಗೆ ತೆರಳಬೇಕಾದರೆ ವೈದ್ಯಕೀಯ ಫಿಟ್ನೆಸ್ ಪ್ರಮಾಣ ಪತ್ರ ಸಲ್ಲಿಸಿರಬೇಕು. ನಿರಂತರವಾಗಿ ಅವರು ಹೋದಾಗ ಅವರು ಬೇಸ್ ಕ್ಯಾಂಪ್ ಜೊತೆ ಅವ್ರ ಕಮ್ಯುನಿಕೇಷನಲ್ಲಿ ಇರಬೇಕು. ಆಮೇಲೆ ಪ್ರತಿ 10 ಜನಕ್ಕೆ ಒಬ್ಬರು ಚಾರಣಿಗರ ಜೊತೆ ಗೈಡ್ ಇರಬೇಕು. ಈ ರೀತಿ ಎಲ್ಲ ಕಂಡೀಷನ್ಸ್ ಇದೆ. ಮತ್ತು ಅಲ್ಲಲ್ಲೇ ಅವ್ರಿಗೆ ಫಸ್ಟ್ ಏಡ್ ಕಿಟ್ಗಳು ಇಟ್ಟಿರಬೇಕು. ಗೈಡ್ ಜೊತೆ ಫಸ್ಟ್ ಏಡ್ ಕಿಟ್ ಇರಬೇಕು. ಅವ್ರಿಗೆ ಟಾರ್ಚ್ ಇರಬೇಕು. ಆಮೇಲೆ KML ಫೈಲ್ ಇರಬೇಕು ಟ್ರೆಕ್ಕಿಂಗ್ ರೂಟ್ದು. ಆ ಟ್ರೆಕ್ಕಿಂಗ್ ರೂಟ್ದು KML ಫೈಲ್ ಕೂಡ ಅವ್ರ ಮೊಬೈಲ್ ಕೂಡ, ಚಾರಣಿಗರ ಮೊಬೈಲ್ ಕೂಡ ಅದನ್ನು ಅಪ್ಲೋಡ್ ಮಾಡೋ ವ್ಯವಸ್ಥೆ ಇರಬೇಕು. ಮತ್ತು ಎಲ್ಲೆಲ್ಲಿ ಮೊಬೈಲ್ ಸಿಗಲ್ಲ ಆ ರೀತಿ ಬ್ಲ್ಯಾಕ್ ಸ್ಪಾಟ್ಗಳನ್ನ ಐಡೆಂಟಿಫೈ ಮಾಡಿ ಅದ್ರ ಬಗ್ಗೆ ಚಾರಣಿಗರಿಗೆ ಒಂದು ಮಾಹಿತಿನ ಕೊಡಬೇಕು. ಆಮೇಲೆ 60 ವರ್ಷದ ಮೇಲ್ಪಟ್ಟವರಿದ್ದರೆ ಅವ್ರಿಗೆ ಒಂದು ಮೆಡಿಕಲ್ ಫಿಟ್ನೆಸ್ ಇರಬೇಕು. ಇವರು ಚಾರಣ ಮಾಡಲಿಕ್ಕೆ ಇವರು ಫಿಟ್ ಇದ್ದಾರೆ ಅಂತೇಳಿ ಒಂದು ಸರ್ಟಿಫಿಕೇಟ್ ಜೊತೆ ಅವ್ರು ಬರಬೇಕು. ಈ ರೀತಿ ಎಲ್ಲ ನಿಬಂಧನೆಗಳು ಭಾಳಷ್ಟಿದ್ದಾವೆ. ಈ ಎಲ್ಲ ನಿಬಂಧನೆಗಳನ್ನು ನಾವು ಇನ್ ಪ್ಲೇಸಲ್ಲಿ ಇಟ್ಟು
ಎನ್ಶೋರ್ ಮಾಡಿಕೊಂಡು ಆಮೇಲಿಂದ ನಾವು ಚಾರಣನ ಕಂಟಿನ್ಯೂ ಮಾಡ್ತೀವಿ. ಯಾವಾಗ ಆಗ್ಬೋದು ನೆಕ್ಸ್ಟ್ ಆರಂಭ ಯಾವಾಗ ಆಗ್ಬೋದು? ಅದೇ ಇವಾಗ ಈ ಕೆಲವೊಂದು ಏನು SOPನಲ್ಲಿರುವಂಥ ಕಂಡೀಷನ್ಸ್ ಇದೆ, ಕೆಲವೊಂದು ಮೆಟೀರಿಯಲ್ ಎಲ್ಲ ಪ್ರೊಕ್ಯೂರ್ ಮಾಡ್ಬೇಕು ನಾವು. ಅದೆಲ್ಲ ಮಾಡಿಕೊಂಡು ನಾವು ಅದನ್ನು ಆದಷ್ಟು ಬೇಗ ಶುರು ಮಾಡ್ತೀವಿ. ನೂತನ ಎಸ್ಒಪಿಯಲ್ಲಿ ಇರುವ ಎಲ್ಲಾ ನಿಬಂಧನೆಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಿದ ಬಳಿಕವೇ ಸ್ಕಂದಗಿರಿ ಮತ್ತು ಕೈವಾರ ಬೆಟ್ಟಗಳಲ್ಲಿ ಮತ್ತೆ ಟ್ರೆಕ್ಕಿಂಗ್ ಚಟುವಟಿಕೆ ಆರಂಭವಾಗಲಿದೆ ಎಂದು ಅರಣ್ಯ ಇಲಾಖೆ ಸ್ಪಷ್ಟಪಡಿಸಿದೆ. ಆದರೆ ಇಷ್ಟು ದಿನ ಕಳೆದರೂ ಟ್ರೆಕ್ಕಿಂಗ್ ಆರಂಭವಾಗದಿರುವುದಕ್ಕೆ ಚಾರಣ ಪ್ರಿಯರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದು, ಅಗತ್ಯ ಸಿದ್ಧತೆಗಳನ್ನು ಶೀಘ್ರ ಪೂರ್ಣಗೊಳಿಸಿ ಚಾರಣಕ್ಕೆ ಅವಕಾಶ ಕಲ್ಪಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಾಲಕನ ನಿಯಂತ್ರಣ ತಪ್ಪಿದ ಕಾರೊಂದು ಆಟೋಗೆ ಡಿಕ್ಕಿ ಹೊಡೆದ ಪರಿಣಾಮ ಮಹಿಳೆಯೊಬ್ಬರು ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿದ ಕಾರೊಂದು ಆಟೋಗೆ ಡಿಕ್ಕಿ ಹೊಡೆದ ಪರಿಣಾಮ ಮಹಿಳೆಯೊಬ್ಬರು ಸ್ಥಳದಲ್ಲೇ ಮೃತಪಟ್ಟು ಇಬ್ಬರು ತೀವ್ರವಾಗಿ ಗಾಯಗೊಂಡಿರುವ ಭೀಕರ ಘಟನೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೋಪಲ್ಲಿ ಕ್ರಾಸ್ ಬಳಿ ಸಂಭವಿಸಿದೆ. ಆಂಧ್ರಪ್ರದೇಶದಿಂದ ಬೆಂಗಳೂರು ಕಡೆಗೆ ವೇಗವಾಗಿ ಚಲಿಸುತ್ತಿದ್ದ ಕಾರು ಚಿಂತಾಮಣಿ ಕಡೆಗೆ ಹೋಗುತ್ತಿದ್ದ ಆಟೋಗೆ ಡಿಕ್ಕಿ ಹೊಡೆದಿದೆ. ಕಾರು ಚಾಲಕ ನಿದ್ರೆಗೆ ಜಾರಿದ್ದೇ ಈ ಅಪಘಾತಕ್ಕೆ ಮುಖ್ಯ ಕಾರಣ ಎಂದು ಹೇಳಲಾಗಿದೆ. ಅಪಘಾತದ ರಭಸಕ್ಕೆ ಆಟೋದಲ್ಲಿ ಇದ್ದ ಮಹಿಳೆ ಗೋಪಲ್ಲಿ ಸಮೀಪದ ಕೊಮತಂಪಲ್ಲಿ ಗ್ರಾಮದ ಮುನಿಯಮ್ಮ ಸ್ಥಳದಲ್ಲೇ ಕೊನೆಯುಸಿರು ಎಳೆದಿದ್ದಾರೆ. ಆಟೋದಲ್ಲಿ ಇದ್ದ ಆಟೋ ಚಾಲಕ ಗಿರೀಶ್ ಮುನಿನರಸಿಂಹಪ್ಪ ಅವರಿಗೆ ಗಂಭೀರ ಗಾಯಗಳಾಗಿದ್ದು, ತಕ್ಷಣವೇ ಅವರನ್ನು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ ಎಂದು ತಿಳಿದುಬಂದಿದೆ. ಚಾಲಕ ನಿದ್ರೆ ಮಂಪರಿನಲ್ಲಿ ಕಾರು ಚಲಾಯಿಸುತ್ತಿದ್ದರಿಂದ ನಿಯಂತ್ರಣ ತಪ್ಪಿ ಆಟೋಗೆ ಡಿಕ್ಕಿ ಹೊಡೆದಿದ್ದಾನೆ ಎನ್ನಲಾಗಿದೆ. ಘಟನಾ ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಮುಂದಿನ ಕಾನೂನು ಕ್ರಮ ಜರುಗಿಸುತ್ತಿದ್ದಾರೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ನೀಟ್ ಹಾಗೆ CET ಈ ಲಾಂಗ್ ಟರ್ಮ್ ಕೋಚಿಂಗ್ನ ಯಾರ್ಯಾರಿಗೆ ಕೊಡ್ತಾರೆ ಸರ್? ಈ ಒಂದು ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಮಕ್ಕಳು ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿನಲ್ಲಿ ಲಾಂಗ್ ಟರ್ಮ್ ಕೋಚಿಂಗಿಗೆ ವ್ಯವಸ್ಥೆ ಯಾವ ಥರ ಇದೆ? ಮಾರ್ನಿಂಗ್ 8 ಇಂದ ಈವ್ನಿಂಗ್ 4:30ವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. 4:30 ಒಳಗೆ ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಕೂಡ ವಿದ್ಯಾರ್ಥಿಗಳು ಬರ್ತಾರೆ. ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್ ಇರುತ್ತೆ ನಮ್ಮ ವ್ಯವಸ್ಥೆಯಲ್ಲಿ. ಟೈಮ್ ಮ್ಯಾನೇಜ್ಮೆಂಟ್ಗೆ OMR ಶೀಟ್ ಫಿಲ್ ಮಾಡೋದಕ್ಕೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಏನಾದರೂ ಮಾಡಿಸ್ತಾ ಇದ್ದೀರಾ? 50% ಫೇಲ್ಯೂರ್ ಆಗೋದು ಅದರಲ್ಲೇ ಹಾಕ್ತಾರೆ. ಡೈಲಿ ಟೆಸ್ಟ್ನ ನಾವು ವಿತ್ OMR ಶೀಟಲ್ಲೇ ಕೊಡ್ತಾ ಹೋಗ್ತೀನಿ. ಒಂದು ಸೀಕ್ರೆಟ್ ಇದೆ ನಮ್ಮಲ್ಲಿ, ಏನಂದರೆ ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್ ಅಂತ ನಾವು ಒಂದು ಬುಕ್ನ ಪ್ರಿಪೇರ್ ಮಾಡಿದ್ದೀವಿ. ಅದಕ್ಕೆ ನಮ್ಮಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಬರ್ತಾ ಇರೋದು ನಮ್ಮಲ್ಲಿ. ಯಾಕೆ ಅಂದರೆ ಈ ಒಂದು ಸೀಕ್ರೆಟ್ ಇದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಪಚನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಆ್ಯಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887.
ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ, ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020. ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಚಾಲಕನೊಬ್ಬ ಮನ ಬಂದಂತೆ ಕಾರು ಚಲಾಯಿಸಿ ಪ್ರಯಾಣಿಕರಲ್ಲಿ ಆತಂಕ ಸೃಷ್ಟಿಸಿದ ಘಟನೆ ನಡೆದಿದೆ. ಬಸ್ಗಾಗಿ ಕಾಯುತ್ತಿದ್ದ ಸಾರ್ವಜನಿಕರಿಗೆ ಕೆಲಕಾಲ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಚಿಕ್ಕಬಳ್ಳಾಪುರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ದೇವನಹಳ್ಳಿ ಮೂಲದ ಕೆಂಪರಾಜು ಎಂಬಾತ ಟೊಯೋಟಾ ಎಟಿಯೋಸ್ ಕಾರನ್ನು ಅತಿ ವೇಗ ಹಾಗೂ ಅಜಾಗರೂಕತೆಯಿಂದ ಚಲಾಯಿಸಿದ್ದಾನೆ ಎಂದು ತಿಳಿದುಬಂದಿದೆ. ಬಸ್ ನಿಲ್ದಾಣದೊಳಗೆ ಕಾರು ವೇಗವಾಗಿ ಸಂಚರಿಸಿದ ಪರಿಣಾಮ ಬಸ್ಗಾಗಿ ಕಾಯುತ್ತಿದ್ದ ಪ್ರಯಾಣಿಕರು ಹಾಗೂ ಸಾರ್ವಜನಿಕರು ಸುರಕ್ಷಿತ ಸ್ಥಳಗಳತ್ತ ಓಡಿದ ದೃಶ್ಯಗಳು ಕಂಡುಬಂದವು. ಆರೋಪಿ ದೇವನಹಳ್ಳಿಯಲ್ಲಿ ಇರುವ ವೀಲ್ ಅಲೈನ್ಮೆಂಟ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದು, ಸೇವೆಗಾಗಿ ಬಂದಿದ್ದ ಗ್ರಾಹಕರ ಕಾರನ್ನು ಅನುಮತಿ ಇಲ್ಲದೆ ತೆಗೆದುಕೊಂಡು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದಾನೆ ಎನ್ನಲಾಗಿದೆ. ಬಳಿಕ ಬಸ್ ನಿಲ್ದಾಣದೊಳಗೆ ಕಾರನ್ನ ಅಪಾಯಕಾರಿಯಾಗಿ ಚಲಾಯಿಸಿ ಸಾರ್ವಜನಿಕರ ಜೀವಕ್ಕೆ ಅಪಾಯಕಾರಿ ವಾತಾವರಣ ಸೃಷ್ಟಿಸಿದ ಆರೋಪ ಕೇಳಿಬಂದಿದೆ. ಇನ್ನು ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಕಾರು ಮತ್ತು ಚಾಲಕ ಕೆಂಪರಾಜನನ್ನ ವಶಕ್ಕೆ ಪಡೆದಿದ್ದಾರೆ. ಕಾರನ್ನ ಏಕೆ ತೆಗೆದುಕೊಂಡು ಬಂದಿದ್ದ, ಯಾವ ಉದ್ದೇಶದಿಂದ ಬಸ್ ನಿಲ್ದಾಣದೊಳಗೆ ಅಪಾಯಕಾರಿಯಾಗಿ ಚಲಾಯಿಸಿದ್ದ ಎಂಬ ಕುರಿತು ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಈ ಕಡೆ ಬೇಕು. ನನ್ನ ಹೆಸರು ನಾಗೇಶ್, ಗಾಡಿ ಚಾರ್ಜ್ ಇದೆ ಬಸ್ ಸ್ಟ್ಯಾಂಡಲ್ಲಿ. ಈಗ ಸಮಯ ಅರ್ಧ ಗಂಟೆ 1 ಗಂಟೆ ಸಮಯದಲ್ಲಿ ಏಕಾಏಕಿ ಅವನು ಬೆಂಗಳೂರು ಕಡೆ ಹಿಂಗೇಟಿಂದ ಬಂದ ಕಾರು ಜೋರಾಗಿ ಬಂದು ನಾವು ದೊಡ್ಡಬಳ್ಳಾಪುರ ಪ್ಲಾಟ್ಫಾರ್ಮ್ ಹತ್ರ ಜನ ನಿಂತ್ಕೊಂಡಿದ್ವಿ. ಅವ್ರ ಮೇಲೆ ಹತ್ತಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಜನ ದೂರ ಓಡೋದ್ರು, ಇಲ್ಲಾಂದರೆ ಜನರ ಮೇಲೆ
ಬಿಡಬೇಕಾಯ್ತು ಅವನು, ಆ ಥರ ಇತ್ತು. ಮತ್ತು ಅಲ್ಲಿ ಬಸ್ ಗಾಡಿ ನಿಲ್ಲಿಸಿ ಜನ ಹೋಗಿ ಅಟ್ಟಾಗಿದ್ದ ತಕ್ಷಣ ಅವ್ನು ಇಟ್ಬಿಟ್ಟು ಹೋಗಿದ್ದಾನೆ. ಮತ್ತೆ ನಾವು ಅಲ್ಲಿ ಬಸ್ಸಲ್ಲಿ ಇದ್ದವನು ಕರ್ಕೊಂಬಂದು ವಿಚಾರಣೆ ಮಾಡಿ ನೋಡಿದಾಗ ಅವನು ಕುಡಿದ ಅಮಲಿನಲ್ಲಿ ಇದ್ದಂಗಿದ್ದ. ಮಾತಿಗೆ ಏನಾದರೂ ಸೇರಿಸಿರ್ಬೋದು, ಏನೋ ಗಾಂಜಾ ಏನಾದರೂ ಸೇರಿಸಿರ್ಬೋದು ಅನ್ನೋದು ನನಗೆ ಅನುಮಾನ ಇದೆ. ಅವನು ಆ ಥರ ಬಿಹೇವಿಯರ್ ಏನು ಮಾತಾಡಿದ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ, ಏನೋ ಒಂಥರ ನೆಗ್ಲೆಕ್ಟಾಗಿ ಮಾತಾಡ್ತಾ ಇದ್ದ. ಪಬ್ಲಿಕ್ಸ್ ಎಲ್ಲ ಹೊಡೆಯೋಕೆ ಹೋಗ್ತಾ ಇದ್ದಾರೆ ಅವ್ರನ್ನ ಪೊಲೀಸರು ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿಬಿಟ್ಟು ಅವ್ನು ಪೊಲೀಸ್ ಬಂದು ಅವ್ರನ್ನ ವಿಚಾರಣೆ ಮಾಡಿ ಕೋರ್ಟಲ್ಲಿ ಈಗ ಕರ್ಕೊಂಡು ಹೋಗ್ತಾರೆ. ಯಾವ ರೀತಿ ಭಯ ಆಯಿತು ಪ್ಯಾಸೆಂಜರ್ಸ್ಗೆ ಬಸ್ಗೆ ವೆಯ್ಟ್ ಮಾಡ್ತಿದ್ರು. ದೊಡ್ಡಬಳ್ಳಾಪುರ ಪ್ಲಾಟ್ಫಾರ್ಮ್ ಹತ್ರ ಬಸ್ಗೆ ವೆಯ್ಟ್ ಮಾಡ್ತಿದ್ರು. ಸಾದ್ಲಿಗೆ ಮಿಟ್ಟೆಮರಿಗೆ ಹೋಗುವಂಥ ಪ್ಲಾಟ್ಫಾರ್ಮ್ ಅದು 17, 14, 15, 16 ಪ್ಲಾಟ್ಫಾರ್ಮ್ ಹತ್ರ ಇನ್ಗೇಟಿಂದ ಬಂದವನು ಜೋರಾಗಿ ಬಂದು ಇದಕ್ಕೆ ಅವರು ನೋಡಿದ ಜನಗಳು ಅವನ ಸ್ಪೀಡಾಗಿ ಬರ್ತಾ ಇದಕ್ಕೋಸ್ಕರ ಓಡೋಗಿದ್ದಾರೆ. ಮತ್ತೆ ಜನಗಳು ಇವನು ಬರ್ತಾ ಇರೋಂತ ಅಂದ್ಬಿಟ್ಟು ಓಡೋಗಿ ಮತ್ತೆ ನಿಲ್ಲಿಸಿ ಅವ್ನು ಬಸ್ಸು ನಿಲ್ಲಿಸ್ಬಿಟ್ಟಿದ್ದಾನೆ, ಅವನೇ ನಿಲ್ಲಿಸಿದ್ದಾನೆ. ನಿಲ್ಲಿದ ತಕ್ಷಣ ವಿಚಾರಣೆ ಮಾಡೋಕೆ ಹೋದಾಗ ಪಬ್ಲಿಕ್ಸು ಅವನು ರೆಸ್ಪಾನ್ಸ್ ಸರಿಯಾಗಿಲ್ಲ, ಅವನಿಗೆ ನಮ್ಮ ಜ್ಞಾನನೇ ಇಲ್ಲ ಅವನಿಗೆ. ಅಲ್ಲ, ಪ್ಯಾಸೆಂಜರ್ ಮೇಲೆ ಮೇಲೆ ಹತ್ಬಿಡ್ತಾ ಇತ್ತು ಅವರು ಓಡೋದು ಪ್ಯಾಸೆಂಜರ್ಸ್ ಹೋಗಿದ್ದಾರೆ. ಆಮೇಲೆ ಅವ್ರು ಬಂದು ಅವ್ರನ್ನ ಹೊಡೆಯೋಕೆ ಹೋದಾಗ ನಾವು ಅವಾಯ್ಡ್ ಮಾಡಿ ಅವ್ರನ್ನ ಕರ್ಕೊಂಡ್ಬಂದು ಪೊಲೀಸಲ್ಲಿ ಕೂರಿಸ್ಬಿಟ್ಟು ಹೊಡಿದ್ದೀರ ಅವ್ರಿಗೆ. ಕೋರ್ಟಲ್ಲಿ ಕೂರಿಸ್ಬಿಟ್ಟು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಟೌನ್ ಪೊಲೀಸ್ ಸ್ಟೇಷನ್ಗೆ ಅಲ್ಲಿಂದ ಪೊಲೀಸ್ನವ್ರು ಕಳಿಸಿದ್ರು. ಬಂದು ಅವ್ರನ್ನ ವಿಚಾರಣೆ ಮಾಡಿ ಕರ್ಕೊಂಡೋಗಿದ್ದಾರೆ. ಒಟ್ಟಾರೆ ಸಮಯೋಚಿತವಾಗಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ದರಿಂದ ಯಾವುದೇ ಪ್ರಾಣಹಾನಿ ಅಥವಾ ದೊಡ್ಡ ಅನಾಹುತ ಸಂಭವಿಸಿಲ್ಲ. ಜನನಿಬಿಡ ಪ್ರದೇಶಗಳಲ್ಲಿ ಇಂತಹ ನಿರ್ಲಕ್ಷ್ಯ ಚಾಲನೆ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂಬ ಆಗ್ರಹ ಸಾರ್ವಜನಿಕರಿಂದ ಕೇಳಿಬಂದಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಾನು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೆ ಸಾಧಿಸುವವರೆಗೂ ಬಿಡುವುದಿಲ್ಲ. ಸಮುದಾಯಕ್ಕೆ ನನ್ನ ಕೈಲಾದ ಸಹಾಯ ಸಹಕಾರ ನೀಡುತ್ತೇನೆ. ಕುರುಬ ಸಮಾಜ ನೀತಿ ನಿಯಮ ಇಟ್ಟುಕೊಂಡಿರುವ ಸಮಾಜ ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಹೇಳಿದರು. ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ, ಸುಮ್ಮನೆ ನಾಮಕಾವಸ್ಥೆ ನಿಲ್ಲಿಸೋರಂತೆ ಟೀಕೆ ಮಾಡಿದ್ರು. ಆದರೆ ಅದನ್ನೇ ನಾನು ಚಾಲೆಂಜ್ ಕೇಳು, ಎಲ್ಲ ತಾಲೂಕಿಗೆ ನನ್ನ ಬೆಂಬಲಿಗರನ್ನ ಕಲಿಸಿ ನಾನು ಹೋಗಿ ಸಂಘಟನೆ ಮಾಡಿ ಅಯ್ಯಮ್ಮನ ಗೆಲ್ಲಿಸುವಂಥ ಕೆಲಸನ ನಾನು ಮಾಡ್ಕೊಂಬಂದೆ. ಹೀಗೆ ನಾನು ಯಾವ್ದಾದ್ರು ಒಂದು ಕೆಲಸ ಕೈ ಹಾಕಿದ್ರೆ ನಾಮಕಾವಸ್ಥೆಗೆ ಮೂಗಿ ತುಪ್ಪ ಸವರುವಂತ ಕೆಲಸ ಯಾವತ್ತೂ ಮಾಡೋದಿಲ್ಲ. ಗೌರಿಬಿದನೂರು ನಗರದ ವಿವಿ ಪುರಂನಲ್ಲಿ ಇರುವ ಡಾಕ್ಟರ್ ಎಚ್ಎನ್ ಕಲಾಭವನದಲ್ಲಿ ಭಾನುವಾರದಂದು ನಗರದಲ್ಲಿ ಇರುವ ಕಾಳಿದಾಸ ವಿದ್ಯಾರ್ಥಿ ನಿಲಯದ ಮೊದಲನೆಯ ಮಹಡಿಯ ಕಟ್ಟಡ ನಿರ್ಮಾಣದ ಶಂಕುಸ್ಥಾಪನೆ ನೆರವೇರಿಸಿದ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಅವರಿಗೆ ತಾಲೂಕು ಕುರುಬ ಸಮುದಾಯದ ವತಿಯಿಂದ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಹಾಗೂ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವುದರೊಂದಿಗೆ ಪ್ರಾರಂಭಿಸಲಾಯಿತು. ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಮಾತನಾಡಿ, ಸನ್ಮಾನದ ವಿಚಾರದಲ್ಲಿ ಆಸಕ್ತಿ ಹಾಗೂ ಪ್ರವೃತ್ತಿಯನ್ನ ಬೆಳೆಸಿಕೊಂಡವನಲ್ಲ, ಸಮಾಜದ ಬೆಳವಣಿಗೆಗೆ ಆದ್ಯತೆ ನೀಡುವವನಾಗಿದ್ದೇನೆ. ಈ ಸಮಾಜಕ್ಕೆ ಗೌರವ ಬರಬೇಕಾದರೆ ರಾಜ್ಯವೆಲ್ಲ ಸಂಘಟನೆ ಮಾಡಿದವರು ಎಚ್ಎಂ ರೇವಣ್ಣನವರು ಎಂದು ಹೇಳಿದ್ದಾರೆ. ಅವ್ರ ಕೈಲಿ ಯಾವ್ದಾದ್ರು ಶುಭ ಕಾರ್ಯ ಆಗಬೇಕು, ಅವರು ನಮ್ಮ ತಾಲೂಕು ನೆನಪಿಟ್ಕೊಳ್ಳುವಂತ ಒಂದು ಕಾರ್ಯ ಆಗಬೇಕು, ಅಂತದಕ್ಕೆ ಅವ್ರು ಬಂದಂತ ಕೈಲಿ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಆಗದೆ ನಾರಾಯಣಪ್ಪರಿಗೆ ಹೇಳಿದೆ, ಅವರು ಬಂದಾಗ ಏನಾದರೂ ಒಂದು ಕಾರ್ಯ ಆಗಬೇಕು, ಬರೀ ಸನ್ಮಾನಕ್ಕೆ ಮಾತ್ರ ನನ್ನ ಬರಬಾರ್ದವರು, ಅವರು ಬರೀ ಸನ್ಮಾನದ ಜೊತೆಗೆ ತಾಲೂಕಿಗೆ ಜ್ಞಾಪಕ ಇಟ್ಕೊಳ್ಳುವಂಥ ಒಂದು ಏನಾದ್ರು ಇದ್ದಾಗ ಅವರು ಪ್ರಪೋಸಲ್ ಮಾಡಿದ್ರು, ಮೇಲ್ಗಡೆ ಒಂದು ಭವನ ಕಟ್ಟಬೇಕು, ಅದಕ್ಕೆ ಅಮೌಂಟ್ ಬೇಕಾಗುತ್ತೆ ಅಂತ. ಆಯ್ತು, ನಾನು ಕೊಡ್ತೀನಿ ಅಂತ ನನ್ನ ಒಂದು ವಿವೇಚನ ಕೊಡ್ತಲೇ ಇಮಿಡಿಯೇಟ್ 75 ಲಕ್ಷ ಕೊಡ್ತೀನಿ. ರೇವಣ್ಣರು ಬಂದಾಗ ಅದು ಅವರು ಶಂಕುಸ್ಥಾಪನೆ ಅವ್ರ ಕೈಯಿಂದಲೇ ಮಾಡಿಸ್ಬೇಕು ಅನ್ನೋ ಒಂದು ಭಾವನೆಯಿಂದ ನಾನು ಅವತ್ತು ಇವಾಗ ಇದಕ್ಕೆ ಈಗ ಜನಕ ಒಂದು ಭವನದಲ್ಲಿ ಸಂಘದಲ್ಲಿ ಒಂದು ಭವನವನ್ನು ಕಟ್ಟೋಕ್ಕೆ ಅವತ್ತು ಪ್ರೇರಣೆ ಆಯಿತು. ಅದಕ್ಕೆ ಕಾರಣ ರೇವಣ್ಣರು. ಅವ್ರು ಬರುವಾಗ ನನಗೆ ಕೇವಲ ಸನ್ಮಾನಕ್ಕೆ ಬರಬಾರ್ದು, ಅವ್ರ ಕೈಯಿಂದ ಶುಭ ಕಾರ್ಯ ಆಗಬೇಕು, ಒಳ್ಳೆ ಕೆಲಸ ಆಗಬೇಕು ಅಂತ ಭಾವನೆ ಆದಮೇಲೆ ಇರುವಂಥ ಗೌರವಕ್ಕೆ ಈ ಒಂದು ಕಾರ್ಯ ಆಯಿತು ಅಂತ ನಾನು ನಿಮಗೆ ತಮ್ಮೆಲ್ಲ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಕೆಲವರು ಸಮಾಜಕ್ಕೆ ಅನೇಕ, ನೀವು ಹೇಳಂಗೆ ನಾರಾಯಣಪ್ಪನ ಹೇಳಂಗೆ ನನ್ನ ಕೈಲಾದಂಥ ಸಹಾಯ ಮಾಡ್ಕೊಂಡು ಬಂದಿದ್ದೀನಿ. ಇದಕ್ಕೆ ಚಿಕ್ಕಬಳ್ಳಾಪುರ ಹಾಲು ಒಂದು ಒಕ್ಕೂಟಕ್ಕೆ ಒಬ್ಬರನ್ನ ಕ್ಯಾಂಡಿಡೇಟ್ನ ನಿಲ್ಲಿಸಿದೆ, ಸುಧಾವರ್ಣ. ಒಬ್ಬರು ನನಗಿತ್ತು, ಎಲ್ಲ ಶ್ರೀಮಂತರಿಗೆ ಕೊಡೋದಬಾರ್ದು, ದುಡ್ಡಿರೋರಿಗೆ ಕೊಡೋದಬಾರ್ದು, ಯಾರು ಬಡ ಹೆಣ್ಣುಮಗಳಿಗೂ ಕೂಡ ಒಂದು ಅವಕಾಶ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಎಮ್ಮನ್ನ ನಾನು ಎಲೆಕ್ಷನ್ಗೆ ನಿಲ್ಲಿಸಿದೆ. ಆಗ ನನ್ನ ಟೀಕಾಕಾರರು ಏನು ಮಾಡಿದ್ರು ಅಂತಂದರೆ, ಇವತ್ತು ನಾಮಕಾವಸ್ಥೆ ನಿಲ್ಲಿಸಿದ್ದಾರೆ, ಆ ಎಮ್ಮ ಗೌರಿಬಿದೂರು ಮುಖಾನೇ ನೋಡಿಲ್ಲ, ಆ ಎಮ್ಮ ಹಿಂಗೆ ಗೆಲ್ತಾಳೆ. ಅದು ಹೋಗ್ಲಿ ಗೌರಿಬಿದೂರು ತಾಲೂಕೆ ಅಲ್ಲ, ಚಿಕ್ಕಬಳ್ಳಾಪುರ ತಾಲೂಕು, ಮಂಚೇನಹಳ್ಳಿ ತಾಲೂಕು, ಗುಡಿಬಂಡೆ ತಾಲೂಕು, ಗೌರಿಬಿದೂರು ಸೇರಿ 4 ತಾಲೂಕಲ್ಲಿ ಓಟ್ ತಗೋಬೇಕು. ಆ ಎಮ್ಮನ್ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ, ಸುಮ್ಮನೆ ನಾಮಕಾವಸ್ಥೆ ನಿಲ್ಲಿಸೋರಂತೆ ಟೀಕೆ ಮಾಡಿದ್ರು. ಆದರೆ ಅದನ್ನೇ ನಾನು ಚಾಲೆಂಜ್ ಕೇಳು, ಎಲ್ಲ ತಾಲೂಕಿಗೆ ನನ್ನ ಬೆಂಬಲಿಗರನ್ನ ಕಲಿಸಿ
ನಾನು ಹೋಗಿ ಸಂಘಟನೆ ಮಾಡಿ ಅಯ್ಯಮ್ಮನ ಗೆಲ್ಲಿಸುವಂಥ ಕೆಲಸನ ನಾನು ಮಾಡ್ಕೊಂಬಂದೆ. ಹೀಗೆ ನಾನು ಯಾವ್ದಾದ್ರು ಒಂದು ಕೆಲಸ ಕೈ ಹಾಕಿದ್ರೆ ನಾಮಕಾವಸ್ಥೆಗೆ ಮೂಗಿಗೆ ತುಪ್ಪ ಸವರುವಂಥ ಕೆಲಸ ಯಾವತ್ತೂ ಮಾಡೋದಿಲ್ಲ. ಏನಾದರೂ ಮಾಡಿದರೆ ಮನಸ್ಫೂರ್ತಿಯಾಗಿ ಮಾಡ್ತೀನಿ, ಅವ್ರಿಗೆ ಒಳ್ಳೇದಾಗೋ ಒಂದು ವಿಚಾರದಲ್ಲಿ ಮಾಡ್ತೀನಿ ಹೊರತು ನೆನೆಸಿ ಕೈ ಕೊಡುವಂಥ ಕೆಲಸಗಳು ನಾನು ಯಾವತ್ತೂ ಮಾಡಿಲ್ಲ. ಅದೇ ರೀತಿ ರಾಜ್ಯದ ಪಂಚ ಗ್ಯಾರಂಟಿಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಎಚ್ಎಂ ರೇವಣ್ಣ ಮಾತನಾಡಿ, ಇವತ್ತು ಉಪಕಾರ ಸ್ಮರಣೆ ಕಡಿಮೆಯಾಗಿದೆ. ರಾಜ್ಯದಲ್ಲಿ ಕುರುಬ ಸಮಾಜ 3ನೇ ಅತಿದೊಡ್ಡ ಸಮುದಾಯವಾಗಿದೆ. ನಮ್ಮ ಸಮುದಾಯದ ಬೆಳವಣಿಗೆ ದೇವರಾಜ್ ಅರಸು ಅವರಿಂದ ಪ್ರಾರಂಭವಾಯಿತು. ಇಡೀ ಭಾರತದಲ್ಲಿ ಉತ್ತಮ ಆರ್ಥಿಕ ಮಂತ್ರಿ ಸಿದ್ದರಾಮಯ್ಯ ನುಡಿದಂತೆ ನಡೆದ ಸಮಾಜ ಕುರುಬ ಸಮುದಾಯವಾಗಿದೆ ಎಂದು ಹೇಳಿದ್ದಾರೆ. ನಾನು ಮನದಿಂದ ಬಂದು ಗೆದ್ದಿದ್ದಾರೆ ಅಂತ ಹೇಳೋದು ದೊಡ್ಡದಲ್ಲ. ಬೆಂಗಳೂರಿನ ಲೆಕ್ಕ ಹಾಕಿದ್ರೆ ಕೆಂಪೇಗೌಡ ಕಟ್ಟಿದ ಮಾಡಿದವರು ಯಾರು ಗೆದ್ದಿಲ್ಲ, ಅವರೆಲ್ಲ ಗೆದ್ದಿರೋರೆಲ್ಲ ಬೇರೆ ಬೇರೆ ಊರಿನಿಂದ ಬಂದೇ ಗೆದ್ದಿರೋರು. ರಾಜಕೀಯಕ್ಕೆ ಒಂದು ಜಾಗ ಮುಖ್ಯ ಅಲ್ಲ, ಜನರ ಸಂಘಟನೆ, ಜನರ ಭಾವನೆ, ಜನ ಸಂಪರ್ಕ ಮುಖ್ಯ ಹೊರತು ಜಾಗ ಮುಖ್ಯ ಅಲ್ಲ ಅನ್ನೋದನ್ನು ಪುಟ್ಟಸ್ವಾಮಿಗೌಡರಿಗೆ ಇವರಿಗೆ ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಇವತ್ತು ಅವರು ಕೂಡ ಅದೇ ರೀತಿ ನಡ್ಕೊಳ್ತಾ ಇದ್ದಾರೆ. ಎಲ್ಲರಿಗೂ ಓಪನ್ ಆಗಿ ಹೇಳಲಿಲ್ಲ. ಮುಂಬರುವ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿಯಲ್ಲಿ ನಮಗೆ ಅವಕಾಶ ಮಾಡಲೇಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಯಾಕಂತ ಹೇಳಿದ್ರೆ ನಮ್ಮ ಸೋದರಿ ಸುಧಾವನ್ನು ಗೆಲ್ಲಿಸೋರು ನಿಮಗೆ ಒಂದು ಜಿಲ್ಲಾ ಪಂಚಾಯತಿ ಕೆಲಸದಲ್ಲಿ ಕಷ್ಟ ಇಲ್ಲ. ರಂಗರಾಜು ಕೆಲಸದಲ್ಲೇ ಬಾಯಿ ಬಿಟ್ಟು ಹೇಳಿಲ್ಲ, ನಾನು ಕೂತ್ಕೊಂಡು ನಿಂದಾಗಿದೆ, ಅದರಿಂದ ನೀನು ಹೇಳೋಷ್ಟು ಬೇಕಾಗಿದೆ, ನನಗೆ ಆಗಬೇಕಾಗಿದೆ, ಅದರಿಂದ ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಇವತ್ತು ನಾವು ಕಲಿಬೇಕು. ನಾವು ಮಾಡಿದ್ದೇವೆ, ನಾವೆಲ್ಲ ಕೂಡ ಸೇರಿ ಅವ್ರಿಗೆ ಸಹಾಯ ಮಾಡಿದ್ರಿಂದ ನಮಗೆ ಅವರಿಂದ ವೈಯಕ್ತಿಕವಾಗಿ ಏನು ಕೇಳದೇ ಇದ್ರು ಕೂಡ ಸಮಾಜದ ಬಗ್ಗೆ ಅವರು ಸಹಾಯ ಮಾಡ್ತಾ ಇದ್ದಾರೆ. ಹೆಚ್ಚಿಗೆ ನಾನು ಸಮಯ ತಗೊಳ್ಳಲ್ಲ. ನಾನು ಸಂಘಟನೆಗೆ ಒತ್ತು ಕೊಟ್ಟಂಥವನು ಮಾತು ಕಡಿಮೆ ಮಾತಾಡ್ತಿಲ್ಲ. ನನಗೆ ಭಾಳ ಸಂತೋಷವಾಗಿದೆ. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಅರವಿಂದ್ ಕೆಎಂ, ಚೀಮಲ್ ನಿರ್ದೇಶಕಿ ಸುಧಾ, ನಿವೃತ್ತ ಪ್ರಾಂಶುಪಾಲ ಕೆಪಿ ನಾರಾಯಣಪ್ಪ, ತಾಲೂಕು ಪಂಚ ಗ್ಯಾರಂಟಿಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ರಂಗರಾಜು, ಸಮುದಾಯದ ಮುಖಂಡರಾದ ಪದ್ಮನಾಭ್ ಮತ್ತಿತರರು ಹಾಜರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ಎಸಿಇ ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ ಕೆಇಬಿ ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality.
ನಮ್ಮ ವಿಳಾಸ ಆಪೋಸಿಟ್ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯನ್ನು ಗೌರವಿಸುವ ಹಾಗೂ ನೂತನ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳುವ ಉದ್ದೇಶದಿಂದ ಚಿಕ್ಕಬಳ್ಳಾಪುರದ ಬೆಸ್ಟ್ ಪದವಿ ಕಾಲೇಜಿನಲ್ಲಿ ಪದವಿ ಪ್ರದಾನ ಹಾಗೂ ಸ್ವಾಗತ ಸಮಾರಂಭ 2026 ಅದ್ದೂರಿಯಾಗಿ ನಡೆಯಿತು. ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ ಬಾಲಾಜಿ ಎಜುಕೇಷನ್ ಅಂಡ್ ಸೋಷಿಯಲ್ ಟ್ರಸ್ಟ್ನ ಬೆಸ್ಟ್ ಪದವಿ ಕಾಲೇಜು ವತಿಯಿಂದ ಪದವಿ ಪ್ರದಾನ ಹಾಗೂ ಸ್ವಾಗತ ಸಮಾರಂಭ 2026 ವಿಜೃಂಭಣೆಯಿಂದ ಆಯೋಜಿಸಲಾಗಿತ್ತು. ಕಾಲೇಜಿನ ವ್ಯವಸ್ಥಾಪಕ ರಘುನಾಥ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪದವಿ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ನೂತನ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ಇದೇ ವೇಳೆ ಶಿಕ್ಷಣದ ಮಹತ್ವ, ವ್ಯಕ್ತಿತ್ವ ವಿಕಸನ ಹಾಗೂ ಸಮಾಜಮುಖಿ ಬದುಕಿನ ಕುರಿತು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಲಾಯಿತು. ವಿದ್ಯಾರ್ಥಿಗಳು ಹಾಗೂ ಪೋಷಕರು ಕಾರ್ಯಕ್ರಮಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತಪಡಿಸಿದರು. ಗೌತಮಿ DG, ನಾಗೇಂದ್ರ ಬಾಬು, ಶ್ರುತಿಕಾ CS, ಅಜಯ್ ಕುಮಾರ್ NK, ಲಕ್ಷ್ಮಿ TS, ಅನನ್ಯ R, ನಿತಿನ್ और ಮತ್ತು ಎಲ್ಲ ನಮ್ಮ ಕಾಲೇಜಿನ 2ನೇ ಮತ್ತು 3ನೇ ವರ್ಷದ ವಿದ್ಯಾರ್ಥಿನಿಯರೇ, ಮಾಧ್ಯಮ ಮಿತ್ರರೇ ಮತ್ತು ಎಲ್ಲ ಆಹ್ವಾನಿತರೇ, ಎಲ್ಲ ಪೋಷಕ ವರ್ಗದವರಿಗೂ ನಮ್ಮ ಕಾಲೇಜಿನ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ, ನಮ್ಮ ಕಾಲೇಜಿನ ಆಯ್ಕೆ ಮಾಡಿಕೊಂಡು ನಿಮ್ಮ ಮಕ್ಕಳನ್ನು, ಈಗ ಪದವಿ ಮುಗಿಸಿರೋ ವಿದ್ಯಾರ್ಥಿಗಳಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು 5 ವರ್ಷದಿಂದ ನಮ್ಮ ಜೊತೆ ಇದ್ದಾರೆ. ಅದು ಮರೀಲಿಕ್ಕಾಗೋದಿಲ್ಲ. ಪೋಷಕ ವರ್ಗದವರು ಅತಿ ಮುಖ್ಯವಾಗಿ ನಮ್ಮ ಸಂಸ್ಥೆ ಮೇಲೆ ಇಷ್ಟು ನಂಬಿಕೆ ಇಟ್ಟು ನಿಮ್ಮ ಮಕ್ಕಳನ್ನ ನಮ್ಮೊಡನೆ ಅವರ ವಿದ್ಯಾಭ್ಯಾಸಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಇಲ್ಲಿ ನೆರೆದಿರುವಂಥ ಎಲ್ಲರ ಪರವಾಗಿ ಮತ್ತು ನಮ್ಮ ಆಡಳಿತ ಮಂಡಳಿತ ಪರವಾಗಿ, ವೈಯಕ್ತಿಕ ಪರವಾಗಿ ಎಲ್ಲ ಪೋಷಕ ವರ್ಗದವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತು ಅವ್ರು ಹೇಳಿರೋ ಪ್ರತಿಯೊಂದು ಅಂಶ ಕೂಡ ತಾವು ಗಮನದಲ್ಲಿ ಇಟ್ಕೊಂಡ್ರೆ ಖಂಡಿತ ನೀವು ಉನ್ನತ ಮಟ್ಟಕ್ಕೆ ತಲುಪೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಗ್ರಾಜುಯೇಷನ್ ಡೇ ಅಂತಂದರೆ ಸಿಂಪಲ್ ಆಗಿ ಪರಿಪಕ್ವತೆ, ಒಂದು ಹಂತ ಮುಗೀತು, ನೆಕ್ಸ್ಟ್ ಮುಂದಿನ ಜವಾಬ್ದಾರಿ. ನೀವು ಇಂದಿನ ದಿನದಿಂದ ಗ್ರಾಜುಯೇಷನ್ ಮುಗಿಸಿ ಒಂದು ಪದವಿ ಪ್ರಮಾಣ ಪತ್ರ ಸ್ವೀಕಾರ ಮಾಡಿದ ನಂತರ ನಿಮ್ಮ ಕುಟುಂಬ ಮತ್ತು ಸಮಾಜದ ಎಲ್ಲ ಜವಾಬ್ದಾರಿಯುತ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಬೇಕಾಗ್ತದೆ. ಇದು ಅಂತಂದರೆ ನಿಮ್ಮನ್ನು ಎಚ್ಚರಿಸೋದು, ನಿಮ್ಮದು ಜವಾಬ್ದಾರಿ ಹೆಚ್ಚಾಗಿದೆ, ನಿಮ್ಮ ಮನೆ ಮತ್ತು ಸಮಾಜದಲ್ಲಿ ಜವಾಬ್ದಾರಿಯುತವಾಗಿ ನಡ್ಕೋಬೇಕು. ಸೊ ಇದು ನಿಮಗೆ ಆ ಎಬಿಲಿಟಿ ಇದೆ, ಖಂಡಿತ ಇದೆ ನಮ್ಮ ವಿದ್ಯಾರ್ಥಿಗಳಲ್ಲಿ. ವಿದ್ಯಾರ್ಥಿಗಳೇ, ಮುಂದಿನ ನೀವು ವಿದ್ಯಾಭ್ಯಾಸಕ್ಕೆ ಹೋಗ್ಬೋದು, ಕೆಲಸಕ್ಕೆ ಹೋಗ್ಬೋದು. ಕೆಲವರು ಕೆಲಸ ಮಾಡ್ತಾನೂ ಕೂಡ ವಿದ್ಯಾಭ್ಯಾಸ ಮಾಡ್ತಾರೆ. ಈಗಿನ ದಿನಗಳಲ್ಲಿ ಎಷ್ಟೋ ವಿಶ್ವವಿದ್ಯಾಲಯಗಳಲ್ಲಿ ಆನ್ಲೈನ್ ಮುಖಾಂತರ ಸ್ನಾತಕೋತ್ತರ ಪದವಿಯನ್ನು ಕೂಡ ತಾವು ಪಡಿಬೋದು. MBA ಆಗ್ಬೋದು, MCA ಆಗ್ಬೋದು. ನೀವು ತರಗತಿಗೆ ಹೋಗಲೇಬೇಕು ಅಂತೇನಿಲ್ಲ. ಹೆಚ್ಚಿನ ಮಕ್ಕಳು ಕೆಲಸಕ್ಕೆ ಹೊರಟೋಗ್ತಾರೆ. ಆನ್ಲೈನ್ ಕ್ಲಾಸಸ್ಸು ಈವ್ನಿಂಗ್ 4 to 10 o'clock ಇರ್ತವೆ. ಅಂಥ ಪದವಿಗಳು ಕೂಡ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಿಂದ ತಾವು ಪಡಿಬೋದು. ಕೆಲಸ ನಿರ್ವಹಿಸುತ್ತಾ ತಮ್ಮ ಓದನ್ನು ಮುಂದುವರಿಸ್ಬೋದು. ಒಂದು ಕಿವಿಮಾತು, ಸಾಧ್ಯವಾದಷ್ಟು ಉನ್ನತ ವಿದ್ಯೆಯನ್ನು ಅಭ್ಯಸಿಸಿ. ಸಾಧ್ಯವಾದರೆ ಮಾಸ್ಟರ್ಸ್ ಡಿಗ್ರಿ ಮತ್ತು ಅದನಂತರ PhD ಅಥವಾ ರಿಸರ್ಚ್ ಪಬ್ಲಿಕೇಶನ್ಸು
ಕಲಿತಲೇ ಇರಿ, ಕಲಿಕೆಗೆ ಕೊನೆ ಇಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ. ಎರಡನೇದಾಗಿ, ಕೆಲಸ ನಿರ್ವಹಿಸುವಂಥ ಸಂದರ್ಭದಲ್ಲಿ ಅದು ಮನೆಯಲ್ಲಾಗಲಿ ಅಥವಾ ನಿಮ್ಮ ಕಚೇರಿಯಲ್ಲಾಗಲಿ ಅಥವಾ ಯಾವುದೋ ಒಂದು ಕಂಪ್ನಿಯಲ್ಲಾಗಲಿ ಎಲ್ಲೇ ಕೆಲಸಕ್ಕೆ ಹೋಗಿ, ಮಾನ್ಯ ನಮ್ಮ ಹಿರಿಯ ಸರ್ ಎಂ ವಿಶ್ವೇಶ್ವರಯ್ಯನವರು ಒಂದು ಮಾತು ಹೇಳಿದ್ದಾರೆ. ಅವರ ಹೇಳಿಕೆಗಳಲ್ಲಿ ಒಂದಿದೆ, ಈವನ್ ಇಫ್ ಯು ಬಿಕಮ್ ಎ ರೈಲ್ವೆ ಕಂಪಾರ್ಟ್ಮೆಂಟ್ ಕ್ಲೀನರ್, ಅಂದರೆ ರೈಲ್ವೆ ಬೋಗಿಯ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿರುವಂಥ ಕೆಲಸ ಸಿಕ್ಕಿದ್ರೂ ಕೂಡ ಯು ಕ್ಲೀನ್ ಇನ್ ಸಚ್ ಎ ವೇ ದ್ಯಾಟ್ ನೋಬಡಿ ಎಲ್ಸ್ ಇನ್ ದ ವರ್ಲ್ಡ್ ಕ್ಯಾನ್ ಕ್ಲೀನ್ ಲೈಕ್ ಯು. ಅಂದರೆ ಇಡೀ ಪ್ರಪಂಚದಲ್ಲಿ ಇನ್ಯಾರೂ ಅಷ್ಟು ಸ್ವಚ್ಛವಾಗಿ ಮಾಡದೇ ಇರೋ ಥರ ನೀನು ಸ್ವಚ್ಛ ಮಾಡಿದೀಯ ಅಂದರೆ ಆ ಪರಿಣತಿ ನಮ್ಮಲ್ಲಿ ಬರಬೇಕು. ನಮ್ದು ಯಾವುದೇ ಕೆಲಸ ಆಗಿರಲಿ, ಕೆಳಮಟ್ಟದಿಂದ ಮೇಲ್ಮಟ್ಟ ತನಕ ತಾವು ಯಾವುದೇ ಉದ್ಯೋಗಕ್ಕೆ ಹೋಗಿ ಸಂಬಳದ್ದು ಚಿಂತೆ ಮಾಡಬೇಡಿ ದಯವಿಟ್ಟು. ಸಂಬಳ ತಾನೇ ಬರುತ್ತೆ. ನಮ್ಮಲ್ಲಿ ಉನ್ನತ ವ್ಯಕ್ತಿತ್ವ ಹೊಂದಿಸ್ಬೇಕಾಗ್ತದೆ. ಇದು ಕೆಳಮಟ್ಟದ ಕೆಲಸ ಅಥವಾ ಇದು ಮೇಲ್ಮಟ್ಟದ ಕೆಲಸ, ನನಗೆ ಮೇಲ್ಮಟ್ಟದ ಕೆಲಸ ಉದ್ಯೋಗ ಬಂದರೆ ಮಾತ್ರ ನಾನು ಹೋಗ್ತೀನಿ, ದಯವಿಟ್ಟು ಆ ಭ್ರಮೆ ಬೇಡ. ಇನ್ನು ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿದ ಕಾಲೇಜು ಆಡಳಿತ ಮಂಡಳಿ ಉನ್ನತ ಶಿಕ್ಷಣ ಹಾಗೂ ಉದ್ಯೋಗ ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸುವಂತೆ ಶುಭ ಹಾರೈಸಿತು. ಶಿಕ್ಷಣದ ಜೊತೆಗೆ ಮೌಲ್ಯಾಧಾರಿತ ಬದುಕು ರೂಪಿಸಿಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಕರೆ ನೀಡಲಾಯಿತು. ಒಟ್ಟಾರೆ ಬೆಸ್ಟ್ ಪದವಿ ಕಾಲೇಜಿನ ಪದವಿ ಪ್ರದಾನ ಹಾಗೂ ಸ್ವಾಗತ ಸಮಾರಂಭವು ವಿದ್ಯಾರ್ಥಿಗಳ ಜೀವನದ ಮಹತ್ವದ ಘಟ್ಟಕ್ಕೆ ಸಾಕ್ಷಿಯಾಗಿದ್ದು ಸಂಭ್ರಮದಿಂದ ನೆರವೇರಿತು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಮ್ಮ ತೆಕ್ಕೆಗೆ ತಗೊಳ್ಳಿಲ್ಲ ಅಂತಂದ್ರೆ ನಾವು ರಾಜಕೀಯ ಮಾಡೋದನ್ನ ಬಿಟ್ಟು ಬಿಡೋಣ. ನಮ್ಮ ಉದ್ದೇಶ ಇಷ್ಟೇ. ಈ ಸಲ ನಾವು ತಗೊಳ್ಳಿಲ್ಲ ಅಂತಂದ್ರೆ ರಾಜಕೀಯ ಮಾಡೋಕ್ಕಾಗಲ್ಲ. ಚಿಂತಾಮಣಿ ತಾಲೂಕಿನ ಉಲವಾಡಿ ಗ್ರಾಮದಲ್ಲಿ ಜೆಡಿಎಸ್ ಮುಖಂಡ ಸುಬ್ರಹ್ಮಣ್ಯಂ ಅವರ ನೇತೃತ್ವದಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಜೆಡಿಎಸ್ ಪಕ್ಷದ ಮುಖಂಡರು ಹಾಗೂ ಪದಾಧಿಕಾರಿಗಳ ಪ್ರಮುಖ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಜೆಡಿಎಸ್ ಮುಖಂಡ ಸುಬ್ರಹ್ಮಣ್ಯಂ, ಮುಂದಿನ ಚುನಾವಣೆಗೆ ಸಿದ್ಧತೆಯಾಗಿ ಪಂಚಾಯಿತಿಯಲ್ಲಿ ಜನರಿಗಾಗಿ ಪ್ರಾಮಾಣಿಕವಾಗಿ ಶ್ರಮಿಸುವ, ಕಷ್ಟ ಸುಖಗಳಿಗೆ ಸ್ಪಂದಿಸುವ ಸೂಕ್ತ ಅಭ್ಯರ್ಥಿಗಳ ಪಟ್ಟಿಯನ್ನು ಸಿದ್ಧಪಡಿಸಬೇಕಾಗಿದೆ. ಕಳೆದ 10 ವರ್ಷಗಳಿಂದ ಉಲವಾಡಿ ಪಂಚಾಯಿತಿಯನ್ನು ಪಕ್ಷ ಕಳೆದುಕೊಂಡಿರುವುದಕ್ಕೆ ಪಕ್ಷದ ಬ್ಯಾನರ್ನಲ್ಲಿ ಗೆದ್ದು ನಂತರ ಸ್ವಾರ್ಥಕ್ಕಾಗಿ ಬೇರೆ ಪಕ್ಷಗಳಿಗೆ ಜಾರುವ ಅಭ್ಯರ್ಥಿಗಳೇ ಕಾರಣ ಎಂದು ಕಿಡಿಕಾರಿದರು. ಇಂತಹ ಘಟನೆಗಳು ಮರುಕಳಿಸದಂತೆ ಶ್ರದ್ಧೆಯಿಂದ ಕೆಲಸ ಮಾಡುವವರನ್ನ ಆಯ್ಕೆ ಮಾಡಬೇಕಿದೆ ಎಂದರು. ಗ್ರಾಮೀಣ ಭಾಗದಲ್ಲಿ ಕಾಲುವೆಗಳು, ದಾರಿಗಳು ಹಾಗೂ ಮೂಲ ಸೌಕರ್ಯಗಳ ಕೊರತೆ ಇದ್ದು, ಪ್ರಸ್ತುತ ಇರುವ ಸದಸ್ಯರ ನಿರ್ಲಕ್ಷ್ಯದಿಂದ ಅಭಿವೃದ್ಧಿ ಕುಂಠಿತಗೊಂಡಿದೆ. ನರೇಗಾ ಮತ್ತು ಪಂಚಾಯಿತಿ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ತಲುಪಬೇಕು. ಈ ಬಾರಿ ಉಲವಾಡಿ ಪಂಚಾಯಿತಿಯಲ್ಲಿ ಜೆಡಿಎಸ್ ಅಧಿಕಾರ ಹಿಡಿಯಲೇಬೇಕು. ಪಂಚಾಯಿತಿ ಸದಸ್ಯರಾದರೆ ಮಾತ್ರ ಬಡ ಜನರಿಗೆ ಮನೆ, ಧನದ ಕೊಟ್ಟಿಗೆ ಮುಂತಾದ ಸೌಲಭ್ಯಗಳನ್ನು ತಲುಪಿಸಲು ಸಾಧ್ಯ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಶ್ರಮಿಸಿ ಉಲವಾಡಿ ಪಂಚಾಯಿತಿಯನ್ನ ಪ್ರಮುಖ ಮಟ್ಟಕ್ಕೆ ತರಬೇಕೆಂದು ಕರೆ ನೀಡಿದರು. ನಮ್ಮ ತೆಕ್ಕೆಗೆ ತಗೊಳ್ಳಿಲ್ಲ ಅಂತಂದ್ರೆ ನಾವು ರಾಜಕೀಯ ಮಾಡೋದನ್ನ ಬಿಟ್ಟು ಬಿಡೋಣ. ನಮ್ಮ ಉದ್ದೇಶ ಇಷ್ಟೇ. ಈ ಸಲ ನಾವು ತಗೊಳ್ಳಿಲ್ಲ ಅಂತಂದ್ರೆ ರಾಜಕೀಯ ಮಾಡೋಕ್ಕಾಗಲ್ಲ. ನಾವು ಯಾರೊಬ್ಬರಿಗೂ ನಾವು ಸಹಾಯ ಮಾಡೋಕ್ಕೂ ಆಗಲ್ಲ. ಗ್ರಾಮ ಪಂಚಾಯತಿ ಸದಸ್ಯರಾದರೆ ಅಟ್ಲೀಸ್ಟ್ ಏನೋ ಒಂದು ಮಾಡ್ಬೋದು, ಒಂದು ಮನೆನೋ ಒಂದು ದನದ ಕೊಟ್ಟಿಗೆನೋ ಏನೋ ಒಂದು ಹಾಕ್ಕೊಡ್ಬೋದು. ಆದ್ದರಿಂದ ನಾವು ಆದಷ್ಟು ನಾವೆಲ್ಲ ಪ್ರಯತ್ನ ಮಾಡಿ ನಮ್ಮ ಪಂಚಾಯತಿನ ಸ್ವಲ್ಪ ಮೇಲಕ್ಕೆ, A1 ಪಂಚಾಯತಿ ಅಂತಿದೆ,
ಆ ಲೆವೆಲ್ಗೆ ತರೋಣ ಅನ್ನೋ ಉದ್ದೇಶದಿಂದ ನಮ್ಮನ್ನೆಲ್ಲ ಇಲ್ಲಿ ಕರೆದು ಮಾತಾಡ್ತಾ ಇದ್ದೀವಿ. ಇನ್ನು ಬೇರೆ ನಮ್ಮವರ ಈ ರೀತಿ ಆಗಬಾರ್ದು ಅಂತಂದರೆ, ಪಂಚಾಯಿತಿ ಸದೃಢವಾಗಿ ನಿಂತ್ಕೋಬೇಕು ಅಂತಂದರೆ ನಾವು ಒಳ್ಳೆ ಸದಸ್ಯರನ್ನು, ಅಂದರೆ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಆಯ್ಕೆ ಮಾಡಬೇಕು. ಅವರು ಸ್ವಾರ್ಥ ಇರಬಾರ್ದು. ಇವ್ರೇನು ಅಂದ್ಕೊಂಡಿದ್ದಾರೆ, ನಾವು ಗ್ರಾಮ ಪಂಚಾಯಿತಿ ಸದಸ್ಯರಾದರೆ ದುಡ್ಡು ತಿನ್ನೋಕ್ಕೋಸ್ಕರನೇ ನಾವು ಸದಸ್ಯರಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡ್ಬಿಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ಲು, ನಾವು ಕಾಲುವೆಗಳನ್ನು 2 ಚೈನು 3 ಚೈನು ಇರ್ತಕ್ಕಂಥ ಕಾಲುವೆಗಳನ್ನು ಮುಚ್ಚೋದು, ಪಕ್ಕದಲ್ಲಿರ್ತಕ್ಕಂಥ ಯಾರೋ ಒಬ್ಬರಿಗೆ ಆ ಜಮೀನನ್ನು ಅವ್ರಿಗೆ ಬಿಟ್ಕೊಡೋದು, ನಮಗೆ ದಾರಿಗಳಿಲ್ದಿರ ಮಾಡಾಕಿದೆ. ನಮ್ಮೂರಲ್ಲಿ ಪರಿಸ್ಥಿತಿ ನಡೆದಿರ್ತಕ್ಕಂಥ ಇದು. ಆ ಸದಸ್ಯನು ಆ ಒಂದು ಕೆಲಸ ಬಿಟ್ಟು, ಮಣ್ಣಿನ ಕೆಲಸ ಬಿಟ್ಟು ಬೇರೆ ಕೆಲಸನೇ ಮಾಡಿಲ್ಲ. 10 ವರ್ಷದಿಂದ ಅವನೇ ಮೆಂಬರು, SC ಮೆಂಬರು. 10 ವರ್ಷದಿಂದ ಬೇರೆ ಕೆಲಸ ಮಾಡೇ ಇಲ್ಲ. ಎಲ್ಲಿ ನಮ್ಮೂರು ಬಿಟ್ಟು ಐಮರೆಡ್ಡಿ ಕೆರೆಗೆ ಹೋಗ್ತಾನೆ, ಇಬ್ರಿ ಕೆರೆಗೆ ಹೋಗ್ತಾನೆ. ಇಬ್ರಿ ಕೆರೆಯಲ್ಲಿ ಹೋಗಿ ಅಲ್ಲಿ ಇದು ಕಟ್ಟೋದು ಯಾರು ನೋಡೋಕ್ಕಿರಲ್ಲ. ಇಂಜಿನಿಯರ್ ಏನೋ ಒಂದು ಪ್ಲಾನ್ ಹಾಕ್ಕೊಡ್ತಾನೆ. ಇವರು ಮಾಡೋದು ನರೇಗಾದಲ್ಲಿರ್ತಕ್ಕಂಥದ್ದು ಬಾಚೋದು, 1 ಅಕೌಂಟಲ್ಲಿ ಇರ್ತಕ್ಕಂಥದ್ದು ಬಾಚೋದು. ಅವ್ರಿಗಿದೇ ಉದ್ಯೋಗ ಆಗಿದೆ. ಆದ್ದರಿಂದ ಇದೇ ವೇಳೆ ಪಂಚಾಯಿತಿ ವ್ಯಾಪ್ತಿಯ ಅಧ್ಯಕ್ಷರಾಗಿ ಸುಬ್ರಹ್ಮಣ್ಯಂ, ಕಾರ್ಯ ಅಧ್ಯಕ್ಷರಾಗಿ ರಾಜಣ್ಣ, ಉಪಾಧ್ಯಕ್ಷರಾಗಿ ಪಿ ವೆಂಕಟರೆಡ್ಡಿ ಮತ್ತಿತರ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಇನ್ನು ಜಾರಿಯಾಗದ ನೂತನ SOP, ಟ್ರೆಕ್ಕಿಂಗ್ಗೆ ತೆರವಾಗದ ನಿರ್ಬಂಧ, ಅಸಮಾಧಾನ ಹೊರಹಾಕಿದ ಚಾರಣಿಗರು. ಚಾಲಕನ ನಿಯಂತ್ರಣ ತಪ್ಪಿದ ಕಾರು ಆಟೋಗೆ ಡಿಕ್ಕಿಯಾಗಿ ಭೀಕರ ಅಪಘಾತ, ಮಹಿಳೆ ದಾರುಣ ಸಾವು. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಕಾರು ಚಾಲಕನ ಅವಾಂತರ, ಪ್ರಯಾಣಿಕರಲ್ಲಿ ಕೆಲಕಾಲ ಆತಂಕ ಸೃಷ್ಟಿ, ಚಾಲಕನನ್ನು ವಶಕ್ಕೆ ಪಡೆದ ಪೊಲೀಸರು. ನಾನು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಬಿಡುವುದಿಲ್ಲ, ಸಮುದಾಯಕ್ಕೆ ನನ್ನ ಕೈಲಾದ ಸಹಕಾರ ನೀಡುವೆ, ಶಾಸಕ KH ಪುಟ್ಟಸ್ವಾಮಿ ಗೌಡ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.